ರಾಜ್ಯಪಾಲರ ಮಧ್ಯಪ್ರವೇಶದಿಂದಾಗಿ ರಾಜಭವನ ದುರ್ಬಳಕೆ ಅಂತ ನೇರವಾಗಿಯೇ ಹೇಳ್ತೀವಿ. ಈ ಹಿಂದೆ ಬಿಜೆಪಿಯವರೇ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಅದರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಅಂತ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ, ಸರ್ಕಾರ ಬೀಳುತ್ತೆ ಅಂತ ವಿಪಕ್ಷಗಳು ಹೇಳ್ತಾ ಇದ್ವು. ಇದರ ವಿರುದ್ಧವೂ ಕೂಡ ಪರಮೇಶ್ವರ್ ಅವರು ಗುಡುಗಿದ್ದಾರೆ. ಪಾದಯಾತ್ರೆ ಮುಗಿಯೋದರ ಒಳಗಾಗಿ ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ರು. ಈಗ ವಿಪಕ್ಷ ನಾಯಕರು 3 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳೋದಿಲ್ಲ ಅಂತ ಗೃಹ ಸಚಿವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯಾವ ರೀತಿ ಸರ್ಕಾರ ಬೀಳಿಸ್ತಾರೆ ನೀವೇ ಹೇಳಿ. ನಾವು 10ನೇ ತಾರೀಕು ಎಂಡ್ ಮಾಡ್ತೀವಿ. 10ನೇ ತಾರೀಕು ಒಳಗಾಗಿ ನಮ್ಮ ಪಾದಯಾತ್ರೆ ಮುಗಿಯೋದ್ರೊಳಗಾಗಿ ಸರ್ಕಾರ ಬಿದ್ದೋಗುತ್ತೆ ಅಂದ್ರು. ಏನ್ ಬಿತ್ತಾ? ಇನ್ನು 3 ತಿಂಗಳು ಅಂದ್ರು. ಈಗ 3 ತಿಂಗಳು ಕಾಯ್ಬೇಕು. ಈಗ ನೀವು ಇವೆಲ್ಲ ಸುಮ್ಮನೆ ಇಟ್ ಈಸ್ ನಾಟ್ ಎ ಜೋಕ್. ಈಗ ಸರ್ಕಾರ ಬೀಳ್ಸೋದು ಅಂದ್ರೆ 136 ಜನ ನಾವು ಇದ್ಕೊಂಡು ಯಾವ ರೀತಿ ಸರ್ಕಾರ ಬೀಳಿಸ್ತಾರೆ ನೀವೇ ಹೇಳಿ. ನಾವು 10ನೇ ತಾರೀಕು ಎಂಡ್ ಮಾಡ್ತೀವಿ. ಇನ್ನು ಒಂದಾದ ನಂತರ ಒಂದರಂತೆ ಇದೀಗ ರಾಜ್ಯ ಸರ್ಕಾರದ ಸಚಿವರು, ಸಿಎಂ ಆದಿಯಾಗಿ ಅನೇಕರು ವಿಪಕ್ಷಗಳ ನಾಯಕರ ವಿರುದ್ಧ, ವಿಪಕ್ಷಗಳ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಇನ್ನು ಗೃಹ ಸಚಿವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಮುಗಿಯೋದ್ರ ಒಳಗಾಗಿ ಬಿದ್ದೋಗತಿ ಅಂತ ಹೇಳ್ತಾ ಇದ್ರು. ಆದರೆ ಈಗ ವಿಪಕ್ಷ ನಾಯಕರೇ 3 ತಿಂಗಳು ಅಂತ ಹೇಳ್ತಾ ಇದ್ದಾರೆ. BY ವಿಜಯೇಂದ್ರ ಅವರು 3 ತಿಂಗಳು ಕಾದ್ ನೋಡಿ ಸರ್ಕಾರ ಬೀಳುತ್ತೆ ಅಂತ ಈಗ ಹೇಳ್ತಾ ಇದ್ದಾರೆ. ಹೀಗಾಗಿ ಇವರೆಲ್ಲ ಹೇಳ್ತಾ ಇರುವಂಥದ್ದನ್ನು ನೋಡಿದ್ರೆ ನಾನು ಖಚಿತವಾಗಿ ಹೇಳ್ತೀನಿ, ಸರ್ಕಾರ ಬೀಳೋದಕ್ಕೆ ಸಾಧ್ಯ ಇಲ್ಲ. 130 ಸ್ಥಾನಗಳಲ್ಲಿ ನಾವು ಗೆಲುವನ್ನು ಸಾಧಿಸಿದ್ದೀವಿ. ಭಾರಿ ಬಹುಮತದ ಸರ್ಕಾರ ರಾಜ್ಯದಲ್ಲಿದೆ. ಹೀಗಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ ಅನ್ನುವಂತಹ ಮಾತನ್ನು ಗೃಹ ಸಚಿವರು ಹೇಳಿದ್ರೆ, ಮತ್ತೊಂದೆಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನೇ ಆದರೂ ಕೂಡ, ಏನೇ ಆರೋಪಗಳನ್ನು ಮಾಡಿದರೂ ಕೂಡ ನಾನು ಎದುರಿಸೋದಕ್ಕೆ ಸಿದ್ಧನಾಗಿದ್ದೀನಿ. ಕಾನೂನಾತ್ಮಕ ಆಗಿರಬಹುದು, ಅದೇ ರೀತಿಯಾಗಿ ರಾಜಕೀಯವಾಗಿಯೂ ಕೂಡ ನಾನು ಎದುರಿಸೋದಕ್ಕೆ ಸಿದ್ಧನಿದ್ದೀನಿ. ಆದರೆ ರಾಜಭವನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೇರವಾಗಿ ಹೇಳ್ತೀವಿ ಅನ್ನುವಂತಹ ಮಾತನ್ನು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇನ್ನು ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದ್ರು. ಈಗ ನಾವು ಪ್ರಕರಣಗಳನ್ನು ಓಪನ್ ಮಾಡಿದ್ದೀವಿ, 6 ತಿಂಗಳು ಕಾದ್ ನೋಡಿ ಸಾಕು, ನೀವು 6 ತಿಂಗಳು ಸಮಯಾವಕಾಶ ಕೊಡಿ. ಒಂದೆಡೆ ಬಿಜೆಪಿ ನಾಯಕರು ಅರ್ಧದಷ್ಟು ಜನ, ಬಿಜೆಪಿ JDS ನಾಯಕರು ಅರ್ಧದಷ್ಟು ರಾಜಕಾರಣಿಗಳೇನಿದ್ದಾರೆ ಅವರು ಜೈಲಿನಲ್ಲಿರ್ತಾರೆ. ಇನ್ನುಳಿದಂತಹ ಅರ್ಧ ಜನ ಬೇಲ್ಗಾಗಿ ಅಂತ ತಿರುಗಾಡ್ತಾ ಇರ್ತಾರೆ ಎನ್ನುವಂತಹ ಮಾತನ್ನು ಪ್ರಿಯಾಂಕ್ ಖರ್ಗೆಯವರು ಕೂಡ ಎಚ್ಚರಿಕೆಯ ರೂಪದಲ್ಲಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ.